ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 46ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ನಮಗೆ ಏನಾಗಿದ್ದಾನೆ? ಆಧಾರವಾಗಿದ್ದಾನೆ. ನಮಗೆ ನೆರೆ ಬಂದಾಗಲೂ ಆತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಹೊತ್ತು ನಡೆಸುವವನಾಗಿದ್ದಾನೆ. ನಮ್ಮ ಮುಪ್ಪಿನ ತನಕ ಇವತ್ತು ಆತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಆಧಾರವಾಗಿದ್ದು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಕೈ ಹಿಡಿದು ನಡೆಸುವವನಾಗಿದ್ದಾನೆ. ನಾವಿವತ್ತು ಅನೇಕವಾಗಿ ನಾವು ನೆನೆಸ್ತೇವೆ, ನನ್ನ ಕುಟುಂಬದಲ್ಲಿ ಎಲ್ಲರೂ ನನ್ನನ್ನು ಕೈ ಬಿಟ್ಟು ಹೋದರು, ನನ್ನ ಸ್ನೇಹಿತರಾಗಿರಬಹುದು, ನನ್ನ ಬಂಧು ಬಳಗದವರಾಗಿರಬಹುದು, ಎಲ್ಲರೂ ನನ್ನನ್ನು ತೊರೆದು ಹೋದರು. ನನ್ನ ಮುಪ್ಪಿನಲ್ಲಿ ನನ್ನನ್ನು ಯಾರು ನಡೆಸ್ತಾರೆ? ನಾನು ಬಿದ್ದು ಹೋದಾಗ ಯಾರು ನಡೆಸ್ತಾರೆ? ನನ್ನ ಕಣ್ಣೀರಿನಲ್ಲಿರುವಾಗ, ರೋಗದಲ್ಲಿರುವಾಗ ಯಾರು ನನ್ನನ್ನು ನಡೆಸ್ತಾರೆ ಎಂದು ಅನೇಕವಾಗಿ ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ನಿನ್ನ ಮುಪ್ಪಿನ ಹೊರೆಗೂ ನಾನು ನಿನ್ನನ್ನು ನಡೆಸ್ತೇನೆ, ನಿನಗೆ ನೆರೆ ಬಂದಾಗಲೂ ನಾನು ನಿನ್ನನ್ನು ಹೊತ್ತು ನಡೆಸ್ತೇನೆ, ನಿನ್ನನ್ನು ಬಲಪಡಿಸ್ತೇನೆ ಎಂದು ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಯಾರ ಆಧಾರ ಅನ್ನುವಂತಹ ಒಂದು ಭಯಗಳನ್ನು ನಾವೇನು ಮಾಡಬೇಕು? ತೆಗೆದುಹಾಕಬೇಕು. ಕರ್ತನು ನನಗೆ ಆಧಾರ, ನನ್ನನ್ನು ಮುಪ್ಪಿನವರೆಗೂ ಆತನನ್ನು ನಡೆಸುವವನಾಗಿದ್ದಾನೆ, ನನಗೆ ನೆರೆ ಬಂದಾಗಲೂ ಆತನು ಹೊತ್ತು ನಡೆಸುವವನಾಗಿದ್ದಾನೆ ಎಂದು ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡುವವರಾಗಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ಕರ್ತನು ನಮಗೆ ಆಧಾರವಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆಗಳಲ್ಲಿ ಸ್ವಾಮಿ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಮುಪ್ಪಿನವರೆಗೂ ನೆರೆ ಬಂದಾಗಲೂ ನಿನ್ನ ಜನರನ್ನು ನೀನು ಹೊತ್ತು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.